ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗಿನ ಶುಭಾಶಯಗಳು ಎಲ್ಲರಿಗೂ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ. ನಾನು ಹಾಕುವಂಥ ಹೊಸ ವೀಡಿಯೋಗಳು ಫಸ್ಟ್ ನೀವೇ ನೋಡ್ಬೋದು. ಬರ್ರಿ, ಇವತ್ತು ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಬಂದುಬಿಟ್ಟು ಕಿಚನ್ಗೆ ಬಂದು ಸ್ವಲ್ಪ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಗ್ಯಾಸು ಸ್ವಲ್ಪ ನೈಟೇ ಕ್ಲೀನ್ ಮಾಡಿದ್ದೀನಿ, ಆದರೂ ಸ್ವಲ್ಪ ಯಾಕೋ ಮತ್ತೊಂದು ಟೈಮು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಮನೆಯವರು ನನ್ನ ಜೊತೆ ಬೇಗನೆ ಎದ್ದರು. ಅವ್ರು ಬೇಗ ಹೇಳ್ತಾರೆ, ಅವ್ರ ಜೊತೆ ನಾನು ಹೇಳ್ತೀನಿ ಅಷ್ಟೇ. ಅವ್ರು ಎದ್ದ ತಕ್ಷಣ ಚಹಾ ಕುಡಿತಾರೆ. ಫಸ್ಟು ಚಹಾ ಮಾಡು ಅಂತಂದರು. ಅದಕ್ಕೋಸ್ಕರ ಇವಾಗ ಚಹಾ ಮಾಡ್ತಾಯಿದ್ದೀನಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಚಹಾ ಬೇಕು ನಮ್ಮ ಮನೆಯವರಿಗೆ. ಏನು ಬಿಟ್ಟರು ಚಹಾ ಬಿಡಲ್ಲ ಅವರು. ಹೆಂಗಂತಂದರೆ ಇವತ್ತು ಚಹಾ ಕುಡಿಯಲ್ಲ ಮಾಡಬೇಡ ಅಂತಾರೆ, ಆಮೇಲೆ ಮತ್ತೆ ಚಹಾ ಮಾಡು ಅಂತಾರೆ. ಅದಕ್ಕೋಸ್ಕರ ಇವತ್ತು ಚಹಾ ಇಟ್ಟಿದೆಯಾ ಅಂತ ಕೇಳಿದ್ರು, ಅದಕ್ಕೆ ಚಹಾ ಮಾಡೋಕೆ ಇಡ್ತಾಯಿದ್ದೀನಿ ನೋಡಿ. ನಾವಿರೋದು ಇಬ್ಬರೇ ಅಲ್ವಾ, ಅದಕ್ಕೋಸ್ಕರ 2 ಕಪ್ ಚಹಾ ಮಾಡೋದು. ಸ್ವಲ್ಪ ಹಾಲಿತ್ತು, ಅದಕ್ಕೋಸ್ಕರ 2 ಟೀ ಕಪ್ ಅಷ್ಟೇ ಮಾಡಿದೆ. ನಮ್ಮ ಮಗಳು ಇನ್ನೂ ಎದ್ದಿರಲಿಲ್ಲ, ಮಲ್ಕೊಂಡಿಲ್ಲಲ್ಲ, ಅದಕ್ಕೋಸ್ಕರ ಮನೆ ಫುಲ್ಲು ಸೈಲೆಂಟ್ ಆಗಿತ್ತು. ಹಾಗೆ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಸಖತ್ತಾಗಿರುತ್ತೆ, ಟೇಸ್ಟಿ ಅಂದರೆ ಸಖತ್ ಟೇಸ್ಟಿ ಬರುತ್ತೆ. ಒಂದ್ಸಲ ನನಗೆ ಚಹಾ ಕುಡಿಬೇಕನ್ನೋ ಫೀಲ್ ಆಗಿರುತ್ತೆ ಅಷ್ಟೇ. ಏನು ಬಿಟ್ಟರು ಚಹಾ ಬಿಡೋಕ್ಕಾಗಲ್ಲ ಅಂದ್ಕೊಂಡು ಕುಡಿತಾ ಇರ್ತೀವಿ ಬೆಳಗ್ಗೆ ಸಂಜೆ. ಹಾಗೆ ನೆನ್ನೆ ನಾನು ಹೆಸರು ಕಾಳು ನೆನೆಸಿಟ್ಟಿದ್ದೆ. ನಮ್ಮ ಮನೆಯವರು ಸ್ವಲ್ಪ ಕಾಳು ತಿಂತೀನಿ ಅಂತಂದರು, ಅದಕ್ಕೋಸ್ಕರ ಅದಕ್ಕೆ ಮೊಳಕೆ ಬರುತ್ತಲ್ಲ ಆ ಥರ ಇದು ಮಾಡಿದ್ದೆ. ಅದು ಮೊಳಕೆ ಬರೋ ಟೈಮಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ. ನೆನ್ನೆ ನೆನೆಸಿಟ್ಟಿದ್ದೀನಿ, ಇವತ್ತು ನೈಟ್ ಫುಲ್ಲು ಈ ಥರ ಆಗಿದೆ. ಬೆಳಗ್ಗೆ ಟೈಮ್ ಅಷ್ಟರಲ್ಲಿ ಮೊಳಕೆ ಬರುತ್ತೆ ಅಂತ ಅಂದರು, ಅದಕ್ಕೋಸ್ಕರ ಇವಾಗ ನೋಡಿ ಅದು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೆ. ಇವಾಗ ಕರ್ಚೀಫಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಅದು ಬೆಳಗ್ಗೆ ಅನ್ನೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಿಟ್ಟಿರುತ್ತಲ್ಲ, ಸಖತ್ತಾಗಿ ಮೊಳಕೆ ಬಿಟ್ಟಿರುತ್ತೆ. ನಾನಂತೂ ಈ ಫಸ್ಟ್ ಟೈಮ್ ನೆನೆ ಹಾಕಿದ್ದೀನಿ, ನಂಗೆ ಬರ್ತಾನೇ ಇರಲಿಲ್ಲ ಈ ಥರ ಮಾಡೋಕ್ಕಂತ. ಅದು ಇವಾಗ ಯಾವ ಥರ ಮೊಳಕೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಿಟ್ಟಿದೆ ಅಲ್ಲ. ಆಮೇಲೆ ಇದು ಮೊಳಕೆ ಸಾಂಬಾರು ಕೂಡ ಮಾಡ್ಬೋದು, ಹಾಗೆ ಕೂಡ ತಿನ್ಬೋದು ಅಂತ ಮಾಡಿದ್ದೀನಿ. ನಮ್ಮ ಮನೆಯವ್ರು ತಿಂತಾರೆ ಆವಾಗ. ಎಲ್ಲಿ ಕಂಪ್ನಿಯಲ್ಲಿ ತಿಂತಾರೆ, ನನ್ನ ಮನೇಲಿ ಆ ಥರ ಮಾಡಲ್ಲ ನಾನು. ಆದರೆ ಫಸ್ಟ್ ಟೈಮ್ ನೆನೆಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮೊಳಕೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಅಂತ ನೋಡಿ. ಚಹಾ ಈ ಥರ ಕುದೀತಾ ಇದೆ. ಇವಾಗ ಚಹಾ ಇಟ್ಟಿದ್ದಲ್ಲ ಆವಾಗಲೇ, ಇವಾಗ ಚಹಾ ಕುದೀತಾ ಇದೆ. ಆಮೇಲೆ ಚಹಾ ಕುಡಿಬೇಕಂತ ನಾನು ಸುಮ್ಮನೆ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಬೇಕಂತ ಅಂದ್ಕೊಂಡೆ. ಚಹಾ ಇಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಬಂದೆ. ಆಮೇಲೆ ಇನ್ನು ಮನೆಯೆಲ್ಲ ಕಸ ಗುಡಿಸ್ಬೇಕಂತ ಕಸ ಗುಡಿಸ್ಕೊಂಡು ಅಂತೂ ಕಸ ಗುಡಿಸ್ತಾ ಇದ್ದೀನಿ ನೋಡಿ. ನಮ್ಮ ಮಗಳು ಮಲ್ಕೊಂಡಿದ್ದಾಳೆ ಅಂತ ಡೋರ್ ಲಾಕ್ ಮಾಡಿಬಿಟ್ಟಿದ್ದೀನಿ ಹೊರಗಡೆ. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿಟ್ಟು ಆಮೇಲೆ ಚಹಾ ಕುಡಿಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿತ್ತು, ಕಸ ಅಂತೂ ಗುಡಿಸೋದಾಯಿತು. ಇವಾಗ ಚಹಾ ರೆಡಿ ಇದೆ ನಮಗೋಸ್ಕರ. ಚಹಾ ಕುಡಿಬೇಕಂತ ಅಂದ್ಕೊಂಡಿಲ್ಲ, ಕುಡಿತೀನಿ ಈಗ ಅಷ್ಟೇ ನೋಡಿ. ಎಲ್ಲ ಕ್ಲೀನ್ ಆಗೋಯ್ತು. ಚಹಾ ಕೂಡ ರೆಡಿ ಇದೆ ನಮಗೋಸ್ಕರ. 2 ಕಪ್ ಚಹಾ ರೆಡಿ ಇದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.